ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ಅಧ್ಯಾಯ 4 ನಾಮಪದಗಳನ್ನ ಮುಂದುವರಿಸೋಣ. ಹಾಗೆಯೇ ಇವತ್ತು ಲಿಂಗಗಳು ಅಂದರೆ ಏನು ಅಂತ ತಿಳಿಯೋಣ. ಕನ್ನಡ ವ್ಯಾಕರಣದಲ್ಲಿ ಲಿಂಗಗಳಿಗೆ ವಿಶಿಷ್ಟ ಪ್ರಾತಿನಿಧ್ಯ ಇದೆ. ನಿಮಗೆ ಲಿಂಗಗಳು ಅಂದರೆ ಏನು, ಹೇಗೆ ಇರ್ತವೆ ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಿಮಗೆ ಲಿಂಗಗಳು ಅಂದರೆ ಏನು ಅಂತ ಗೊತ್ತಾಗಲಿಕ್ಕೆ 3 ಉದಾಹರಣೆಗಳು ಕೊಟ್ಟಿದ್ದೀನಿ. ಮೊದಲನೇ ಉದಾಹರಣೆ, ಚಂದ್ರಶೇಖರನು ಪತ್ರವನ್ನು ಬರೆದನು. ಎರಡನೇ ಉದಾಹರಣೆ, ಸುಜಾತ ರಂಗೋಲಿ ಹಾಕುವಳು. ಮೂರನೆಯ ಉದಾಹರಣೆ, ಬೆಕ್ಕು ಹಾಲು ಕುಡಿಯಿತು. ಮೇಲಿನ ಮೊದಲನೇ ವಾಕ್ಯದಲ್ಲಿ ಅಥವಾ ಮೊದಲನೇ ಉದಾಹರಣೆಯಲ್ಲಿ ನಾವು ಪತ್ರವನ್ನು ಬರೆದವರು ಯಾರಾದರೂ ನೋಡಬೇಕಾಗುತ್ತೆ. ಪತ್ರವನ್ನು ಬರೆದವರು ಚಂದ್ರಶೇಖರ. ಇವನು ಗಂಡಸು, ಅಂದರೆ ಇದು ಪುಲ್ಲಿಂಗವಾಗುತ್ತದೆ. ಸರಳವಾಗಿ ಹೇಳಬೇಕಂದ್ರೆ ಪುರುಷ ಲಿಂಗಗಳಿಗೆ ನಾವು ಪುಲ್ಲಿಂಗ ಅನ್ಬೇಕು. ಮೇಲಿನ ಮೊದಲನೇ ಉದಾಹರಣೆಯಲ್ಲಿ ಚಂದ್ರಶೇಖರ ಪುಲ್ಲಿಂಗ. ಹಾಗೆಯೇ ಸುರೇಶ, ಕನಕ, ಬಸವ, ರಾಮ, ಭೀಮ, ಹುಡುಗ, ಕಳ್ಳ, ಮುದುಕ ಮುಂತಾದವು ಇವು ಪುಲ್ಲಿಂಗ ಆಗ್ತವೆ. ಅಂದರೆ ಪುರುಷರಿಗೆ ಪುಲ್ಲಿಂಗ ಅನ್ಬೇಕು. ನಂತರ ಎರಡನೇ ಉದಾಹರಣೆ ಅಥವಾ ಎರಡನೇ ವಾಕ್ಯದಲ್ಲಿ ಹೇಳ್ತಾ ಇದ್ದೆ, ಸುಜಾತ ರಂಗೋಲಿ ಹಾಕಿದವಳು. ಇಲ್ಲಿ ಸುಜಾತ ಅನ್ನುವುದು ಹೆಣ್ಣು ಮಗಳ ಹೆಸರು, ಆದ್ದರಿಂದ ಅದು ಸ್ತ್ರೀಲಿಂಗವಾಗುತ್ತದೆ. ಮತ್ತೊಮ್ಮೆ ನೋಡಿ, ಸುಜಾತ ರಂಗೋಲಿ ಹಾಕುವಳು. ಇಲ್ಲಿ ಸುಜಾತ ಎನ್ನುವುದು ಹೆಣ್ಣು ಮಗಳ ಹೆಸರು, ಆದ್ದರಿಂದ ಇದು ಹೆಣ್ಣು ಮಗಳು, ಹಾಗಾಗಿ ಇದು ಸ್ತ್ರೀಲಿಂಗ ಆಗುತ್ತದೆ. ಹಾಗೆಯೇ ಉದಾಹರಣೆ ಕೊಡ್ತೀನಿ ನೋಡಿ, ಗಿರಿಜಾ, ಕಮಲೆ, ತಾಯಿ, ಅಕ್ಕ, ತಂಗಿ, ಚೆಲುವೆ, ಚಿಕ್ಕ ಮಗಳು, ಸಚಿವೆ, ಅಧ್ಯಕ್ಷೆ, ರಾಣಿ, ಪತ್ನಿ, ಸಹೋದರಿ, ಅರಸಿ ಮುಂತಾದವು ಎಲ್ಲವೂ ಸ್ತ್ರೀಲಿಂಗವಾಗುತ್ತವೆ. ಅಂದರೆ ಹೆಣ್ಣು ಮಗಳಿಗೆ ಅಥವಾ ಹೆಣ್ಣಿಗೆ ನಾವು ಸ್ತ್ರೀಲಿಂಗ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಮತ್ತೊಮ್ಮೆ ನೋಡಿ, ಉದಾಹರಣೆ ಮೂರನೇದು ಅಂದರೆ ಬೆಕ್ಕು ಹಾಲು ಕುಡಿಯಿತು. ಮೂರನೇ ವಾಕ್ಯದಲ್ಲಿ ಅಥವಾ ಮೂರನೇ ಉದಾಹರಣೆಯಲ್ಲಿ ಗಂಡು ಅಥವಾ ಹೆಣ್ಣು ಎರಡೂ ಅರ್ಥ ತಿಳಿಯದೆ ಬೇರೊಂದು ಲಿಂಗ ತಿಳಿಯಿತು. ಮತ್ತೆ ಹೇಳ್ತೀನಿ, ಗಂಡು ಅಥವಾ ಹೆಣ್ಣು ಅಂತ ಅರ್ಥ ತಿಳಿಯದೆ ಬೇರೊಂದು ಲಿಂಗ ಅರ್ಥ ಆಯಿತು ತಿಳಿದು ಅದೇ ನಪುಂಸಕಲಿಂಗ. ಇಲ್ಲಿ ಬೆಕ್ಕು ಎನ್ನುವುದು ನಪುಂಸಕಲಿಂಗವಾಗಿದೆ. ಅಂದರೆ ಇಲ್ಲಿ ನಮಗೆ ಪುರುಷ ಅಥವಾ ಸ್ತ್ರೀ ಅಂತ ಗೊತ್ತಾಗಲ್ಲ, ಆದ್ದರಿಂದ ನಾವು ಇದಕ್ಕೆ ನಪುಂಸಕಲಿಂಗ ಅನ್ಬೇಕು. ಕ್ಷಮಿಸಿ, ಅದು ಮೊಬೈಲಲ್ಲಿ ಟೈಪ್ ಮಾಡುವಾಗ ತಪ್ಪಾಗಿದೆ. ನಪುಂಸಕಲಿಂಗ ಅಂತ ಅನ್ಬೇಕು. ಇಲ್ಲಿ ನಾನು ನಪುಂಸಕ ಅಂತ ಇದೆ, ನಪುಂಸಕ ತಪ್ಪಾಗಿದೆ. ಸಾರಿ, ಕ್ಷಮಿಸಿ. ಹೇಳ್ತಾ ಇದ್ದೀನಿ, ನಪುಂಸಕ ಅನ್ಬೇಕು. ಹಾಗೆಯೇ ನಾನು ಈಗ ಒಂದು ನಪುಂಸಕ ಲಿಂಗಗಳಿಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿವರೆಗೂ ಬೆಕ್ಕು ಅಂತ ಹೇಳಿದೆ, ಬಿಟ್ಟು ಬೇರೆ ಶಬ್ದಗಳಿವೆ, ಅವು ಕೂಡ ನಪುಂಸಕಲಿಂಗ ಆಗ್ತವೆ. ಉದಾಹರಣೆಗಳಲ್ಲಿ ಹೊಲ, ಮನೆ, ಕಲ್ಲು, ನಾಯಿ, ಕುದುರೆ, ಕರಡಿ, ಮೇಜು, ಕಟ್ಟಿಗೆ, ಗಿಡ, ಭೂಮಿ, ನೆಲ, ಬೆಟ್ಟ, ಗುಡ್ಡ ಮುಂತಾದವು ಎಲ್ಲವೂ ನಪುಂಸಕಲಿಂಗ ಆಗ್ತವೆ. ಅಂದರೆ ನಮಗೆ ಯಾವ ಲಿಂಗ ಅಂತ ಗೊತ್ತಾಗಿಲ್ಲ, ಅಂದರೆ ಪುರುಷಲಿಂಗ ಅಥವಾ ಸ್ತ್ರೀಲಿಂಗ ಅಂತ ಗೊತ್ತಾಗಿಲ್ಲ, ಅಥವಾ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಅಂತ ಗೊತ್ತಾಗಿಲ್ಲ, ಆಗ ಕೂಡ ನಾವು ನಪುಂಸಕಲಿಂಗ ಅನ್ಬೇಕು. ಜೊತೆಗೆ ಕೆಲವು ನಿರ್ಜೀವ ವಸ್ತುಗಳಿಗೆ ನಾವು ನಪುಂಸಕಲಿಂಗ ಅನ್ಬೇಕು. ಇದೇ ಸಿಂಪಲ್ಲು, ಅಂದರೆ ಸರಳವಾಗಿ ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಹಾಗೆಯೇ ಇಲ್ಲಿಗೆ ಈಗ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾನುವಾರ ಲಿಂಗಗಳು ಇನ್ನೂ ವಿಸ್ತಾರವಾಗಿ ತಿಳಿಯೋಣ ಅಂತ ಕಲಿಯೋಣ. ಇಷ್ಟೊತ್ತು ತಿಳ್ಕೊಂಡಿದ್ದು 3 ಲಿಂಗಗಳು ಅವ್ನು ತಿಳ್ಕೊಂಡಿದ್ವಿ. ಅದೇ ಸ್ವಲ್ಪ ಇದೆ, ಅದನ್ನು ಮುಂದಿನ ಭಾನುವಾರ ನೋಡೋಣ, ತಿಳಿಯೋಣ, ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅಂದರೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ದುಡ್ಡು ತೆಗ್ದಿರಾ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತುಂಬ ಧನ್ಯವಾದಗಳು.